ಹಾಯ್ ವಿವರ್ಸ್, ನೋಡ್ಕೊಳ್ಳಿ, ಈ ಮಾವಿನ ಗಿಡ ಕಾಣಿಸ್ತಿದೆ ಅಲ್ವಾ? ಮಾವಿನ ಸೀಸನಲ್ಲಿ ಹೋದ ವರ್ಷ ತಂದು ನಾವು ಬೆಳೆಸಿರೋದು. ಫಾರ್ ಎಕ್ಸಾಂಪಲ್, ಮಾವಿನ ಸೀಸನಲ್ಲಿ ಡಿಫ್ರೆಂಟಾಗಿ ನಿಮಗೆ ವೆರೈಟೀಸ್ ಬ್ರೀಡ್ ಎಲ್ಲ ಸಿಗುತ್ತೆ. ಆ ಟೈಮಲ್ಲಿ ನಾವು ತಂದು ತಿಂದು ಹಾಕಿರೋ ಲೋಟೆಯಲ್ಲಿ ಇಷ್ಟು ದೊಡ್ಡ ಗಿಡ ಆಗಿದೆ ನೋಡ್ಕೊಳ್ಳಿ 1 ಇಯರ್ಗೆ. ನೀವು ಕೂಡ ಪಾಕೆಟ್ ಮಾಡ್ಬೋದು. ನೀವು ತರ್ತಿರಲ್ಲ, ಅವನ್ನ ತಿಂದ್ಬಿಟ್ಟು ಲೋಟೆ ವೇಸ್ಟ್ ಮಾಡೋದು ಬದಲು ಒಂದು ಪಾಕೆಟಲ್ಲಿ ನೀವು ಹಾಕಿದ್ರೆ ಆರಾಮಾಗಿ ಈ ಥರ ಬೆಳೆಸ್ಬಿಟ್ಟು ನೀವು ಒಂದು ವರ್ಷಕ್ಕೆ ಇಷ್ಟು ಹೈಟಲ್ಲಿ ಗಿಡ ನೋಡ್ಬೋದು. ಯಾವ ಥರ ಚಿಗುರಿದೆ ನೋಡ್ಕೊಳ್ಳಿ. ನೆಕ್ಸ್ಟು ಇದು ಕೂಡ ಒಂದು ಬ್ರೀಡು. ನೆಕ್ಸ್ಟು ಅದೊಂದು ಬ್ರೀಡು. ತಿರ್ಗಿ ಅಲ್ಲೊಂದು ಕಾಣಿಸುತ್ತಲ್ವ ದೊಡ್ಡದು, ಅದು ಕೂಡ ಒಂದು ಬ್ರೀಡು. ಈ ಥರ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಬೆಳೆಸಿ, ವೇಸ್ಟ್ ಮಾಡಬಾರ್ದು ಯಾವತ್ತೂ ಕೂಡ. ಬೀಜ ವೇಸ್ಟ್ ಮಾಡಿದ್ರೆ ಏನು ಪ್ರಯೋಜನ? ಈ ಥರ ಹಾಕಿದ್ರೆ ನೆಕ್ಸ್ಟು ನಿಮಗೆ ಸ್ವಲ್ಪ ದಿನದಲ್ಲಿ ಎಲ್ಲರೂ ಕೂಡ ಇದರಲ್ಲೂ ನೀವು ಮಾವಿನ ಹಣ್ಣನ್ನ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಹೊಲದಲ್ಲಿ ಈ ಥರ ಪ್ಲ್ಯಾಂಟಿಂಗ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಟೈಮ್ ಈ ಥರ ನೀವು ತಂದು ವೇಸ್ಟ್ ಮಾಡಬೇಡಿ. ಈ ಥರ ಬೆಳೆಸಿ ಪಾಕೆಟ್ ಮಾಡಿ ಆಮೇಲೆ ಹೊಲದಲ್ಲಿ ಇಟ್ಟರೆ ಆಯಿತು. ಓಕೆನಾ?